ಇಲ್ಲಿ ಮುಂಚೆ ನಮಗೆ ಈ ಗೆಡ್ಡೆ ಗೆಣಸು ಬೆಳಿಬೇಕು ಅಂತ ಹೇಳಿದ್ರೆ ಬೆಳೆದು ಬೆಳೆದು ಮತ್ತೆ ಹಂದಿಗಳೆಲ್ಲ ಕಾಟದಲ್ಲಿ ನಮಗೆ ಸಿಗ್ತಾ ಇರಲಿಲ್ಲ, ಮತ್ತೆ ಬೀಜಕ್ಕೂ ಸಿಗ್ತಾ ಇರಲಿಲ್ಲ. ಅವಾಗ ಒಂದು ಪ್ಲಾನ್ ಮಾಡಿ ಏನು ಮಾಡ್ದು ಅಂತಂದರೆ ಬಳೆಗಳು ತೊಗೊಂಬಂದು ಜೋಡಿಸ್ಕೊಂಡ್ವಿ. ಆ ಬಳೆಗಳು ತೊಗೊಂಬಂದು ಜೋಡಿಸ್ಕೊಂಡು ಕೆಳಗಡೆ ಬಳೆ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಇದು ಗ್ಯಾಪ್ ಕೊಟ್ಬಿಟ್ಟು ಆಮೇಲೆ ಆ ಸಂದಿನಲ್ಲಿ ಒಂದಿಷ್ಟು ಗೆಡ್ಡೆ ಗೆಣಸುಗಳನ್ನ ಹುರ್ಕೊಂಡು ಬಂದೆ. ಇದು ಗೆಡ್ಡೆ ಗೆಣಸು ಬರ್ತಾ ಇದೆ ನೋಡಿ. ಇದೆಲ್ಲ ಕಳ್ಕೊಂಡ್ಬಿಟ್ಟಿದ್ವಿ. ಇವು ಹಳೆ ಕಾಲದಲ್ಲಿ ಬರ್ತಕ್ಕಂಥ ಗೆಣಸುಗಳು, ಹಳೆ ತಳಿಗಳು. ಇದು ಸಂದಿನಲ್ಲಿ ಇವಾಗ ಗ್ಯಾಪಲ್ಲಿ ನಾವು ಗೆಡ್ಡೆ ಗೆಣಸು ಕೊಟ್ಟಾಗ ಆಮೇಲೆ ಮೇಲ್ಗಡೆನೂ ಕೂಡ ನಾವು ಇನ್ನೊಂದು ಬಳೆ ಹಾಕ್ಕೊಂಡು ಅಲ್ಲೂ ಕೂಡ ನಾವು ಆ ಬಳೆ ಕೊಟ್ಟು ಅಲ್ಲೂ ಕೂಡ ಗೆಣಸಿನ ಬಳ್ಳಿ ಹಾಕ್ದಾಗ ಮೇಲ್ಗಡೆದೆಲ್ಲ ಎತ್ಕೊಂಡು ನಾವು ತಿಂದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ತಿಂಗಳಿಗೆ ಈ ಕೆಳಗಡೆಗೆ ಇರ್ತಕ್ಕಂಥ ಗೆಣಸನ್ನ ಒಂದು 20-30 kg ಬಳೆನಲ್ಲಿ ಬರುತ್ತೆ ಅಂತೇಳಿ ಗೊಬ್ಬರ ಎಲ್ಲ ತುಂಬಿಟ್ಟು ಇದು ಗೆಣಸಿನ ಬಳ್ಳಿ ಹಾಕೊಂಡಿದ್ದೀನಿ. ಪ್ರಯೋಗ ನಡೀತಾ ಇದೆ. ಇದು ನೆಕ್ಸ್ಟ್ ನಾವು ಎಕ್ಸ್ಟೆಂಡ್ ಮಾಡ್ಬೋದು ಬೀಜದ್ದು ಗೆಣಸುಗಳನ್ನೆಲ್ಲ. ನಮ್ಮ ಆಹಾರ ಮೂಲ ನಾರಿನಾಂಶ ಹೆಚ್ಚು ಇರ್ತಕ್ಕಂಥದ್ದು ಆಹಾರ ಗೆಡ್ಡೆ ಗೆಣಸು ಅಂತ ಹೇಳಿ ನಾನು ಈ ಥರದ್ದೊಂದು ಪ್ರಯೋಗ ಮಾಡ್ತಾ ಇದ್ದೀನಿ. ಇದೆಲ್ಲ ನಾಟಿ ತಳಿದ ಗೆಣಸಿದು. ಅದು ಬೀಜಕ್ಕೋಸ್ಕರ, ಯಾಕೆಂದ್ರೆ ಆ ಕಡೆ ಮೆಶ್ ಒಳಗಡೆ ಹಾಕೋದಕ್ಕೆ ಬೀಜಕ್ಕೋಸ್ಕರ ನಾಟಿ ತಳಿ ಇದದು. ಇವಾಗೆಲ್ಲ ಹೈಬ್ರಿಡ್ ಬಂದಿದೆ, ಅದೇನು ಟೇಸ್ಟು ಇರಲ್ಲ ಮತ್ತೆ ಔಷಧಿ ಗುಣನೂ ಇರಲ್ಲ. ಇದು ನಾಟಿ ತಳಿ ಉಳಿಸ್ಬೇಕು ಅಂತ ಹೇಳಿ ಈ ಥರದ್ದು ಗೆಣಸುಗಳನ್ನ ಆಯೋಜನೆ ಮಾಡಿಕೊಂಡು ನಾನು ಹುಡುಕಾಟ. ಇದು ನಾಟಿ ಬೀನ್ಸು ಸಹಜದಲ್ಲಿ ತೊಗೊಂಬಂದು, ಇದು ಹಳೆ ತಳಿದು ನಾಟಿ ಬೀನ್ಸು. ವಾರದಲ್ಲಿ ಒಂದು kg 2 kg ಸಿಗ್ತಾನೆ ಇರುತ್ತೆ. ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈ ಥರ ನಮ್ಮೇಲೆ ಅದರೊಳಗಡೆನೂ ಬದನೆ ಗಿಡ ಇದೆ. ಇದು ಬದನೆ ಗಿಡ ಅಲ್ಲಿರ್ತಕ್ಕಂಥ ಇದು ನಾಟಿ ತಳಿದು ಒಂದು ಬದನೆ ಗಿಡ, ಹಳೆಯದು ಅಮ್ಮನಘಟ್ಟ ತಳಿ ಅಂತಲೇ ವಿಶೇಷ ಇದು. ಈ ನಾಟಿ ತಳಿ ಇದು ಒಂದು ಬದನೆಕಾಯಿ ಇದ್ರೆ ಒಂದು 5-6 ಜನ ಫ್ಯಾಮಿಲಿಗೆ ಬಜ್ಜಿ ಮಾಡ್ಕೊಂಡು ಹಸಿ ಬಜ್ಜಿ ಉಪಯೋಗಿಸ್ಬೋದು. ಇದು ಬರುತ್ತಲ್ಲ, ಏನು ಹೇಳ್ತಾರೆ, ಇದು ಈ ಕಿಡ್ನಿಗೆ ಅಂತ ಹೇಳಿ ಚಟ್ನಿ ಮಾಡೋದು ಬಳಸ್ತಾರೆ. ಈ ಥರದ್ದು ಒಂದು ಔಷಧಿ ಗುಣನೂ ಇರಬೇಕು, ಈ ಥರದ್ದು ಇರಬೇಕು. ಮತ್ತು ಇದು ಛಾಯಾ ಮಾಂಸ. ಈ ಛಾಯಾ ಮಾಂಸದಲ್ಲಿ ಹೆಚ್ಚು ಪ್ರೋಟೀನ್ ಇರುತ್ತೆ ಅಂತೇಳಿ ಹೇಳಿದ್ದಾರೆ. ಅದನ್ನು ಹಾಕ್ಕೊಂಡಿದ್ದೀವಿ. ಮತ್ತು ಹಸುಗೂ ಆಗುತ್ತೆ, ಮತ್ತು ಹಸುಗಳು ಅಷ್ಟೇ. ಬೆಳಿಗ್ಗೆದ್ದು ಹಸುಗಳಿಗೂ ಕೂಡ ನಾವು ವೈವಿಧ್ಯತೆಯಿಂದ ಆಹಾರನ ಕೊಡ್ತೀವಿ. ಯಾವ್ಯಾವ ಸೊಪ್ಪುಗಳು ಮತ್ತು ಹುಲ್ಲು 3-4 ಜಾತಿದು ಇವೆಲ್ಲ ಸೇರಿಸಿ ನಾವು ಗರಿಕೆ ಈ ಥರದ್ದೆಲ್ಲ ನಾವು ಹಸುಗಳು ಕೊಟ್ಟಾಗ ಅಲ್ಲೂ ಕೂಡ ಔಷಧಿ ಗುಣನ ನಾವು ಹಾಲಿನಲ್ಲಿ ಔಷಧಿ ಗುಣನ ನಾಟಿ ಹಸುವಿಗೆ ಕೊಟ್ಟಾಗ ಆ ಹಾಲಿನಲ್ಲಿ ಬರ್ತಕ್ಕಂಥ ಔಷಧಿ ಗುಣನ ನಾವು ಕಾಣ್ಬೋದು. ಇದು ನಮ್ಮ ಒಂದು ಸಹಜ ಜೀವನದ್ದು ಒಂದು ಪರಿಚಯ. ಸೀಬೆನಲ್ಲಿ ನಾವು ತುಂಬ ವೆರೈಟಿ ಹಾಕಿದ್ವಿ. ನಾವಲ್ಲಿ ಹಾಕಿರೋದು ಪಕ್ಷಿಗಳು ಹಾಕಿದೆ. ಯಾಕೆಂದರೆ ನಮ್ಮಲ್ಲಿ ಕಳೆನಾಶಕ ಬಳಸಲ್ಲ ಮತ್ತು ಉಳುಮೆ ಇಲ್ವಲ್ಲ. ಆ ಪಕ್ಷಿಗಳು ಹೊರಗಡೆಯಿಂದ ಬರ್ತಕ್ಕಂಥ ಹಣ್ಣುಗಳನ್ನ ನಮ್ಮ ತೋಟದಲ್ಲಿ ತಿಂದು ಬೀಜ ಉದುರಿಸ್ಕೊಂಡು ಹೋಗ್ತಾ ಇದೆ. ಅಷ್ಟು ವೆರೈಟಿ 3-4 ವೆರೈಟಿ ನಮಗೆ ಸೀಬೆ ಸಿಕ್ಕಿದೆ. ಅದು ತಿನ್ನುತ್ತೆ, ನಾವು ತಿಂತೀವಿ. ಮತ್ತು ಬೆಳಗ್ಗೆ ಹೊದ್ದು ಟೂತ್ ಪೇಸ್ಟ್ ಬದಲು ಇದು ಸೀಬೆ ಕುಡಿನ ಕಿತ್ಬಿಟ್ಟು ನಾವು ಹಲ್ಲುಜ್ಜಿಕೊಂಡು ಇದರಲ್ಲಿ ಮನೆಗೆ ಹೋಗ್ಬೋದು. ಮತ್ತು ಈ ಕುಡಿನ ಕಿತ್ಬಿಟ್ಟು ನಾವು ನೀರಿನಲ್ಲಿ ಕುದಿಸಿ ಕುಡಿದಾಗ ನಮಗೆ BP ಆಗ್ಬೋದು, ಮತ್ತು ಶುಗರು, ಡಯಾಬಿಟಿಕ್ ಎರಡೂ ಕಡಿಮೆ ಆಗುತ್ತೆ ಅಂತ ಹೇಳಿ ಈ ಥರದ್ದೊಂದು ವೈವಿಧ್ಯತೆ ನಮ್ಮ ತೋಟದಲ್ಲಿ ಬೆಳೀತಾ ಇರುತ್ತೆ. ಮತ್ತು ಇದಲ್ದಲೇ ಸಾಕಷ್ಟು ಹಣ್ಣುಗಳು ಬೆಳಗ್ಗೆ ಹೊತ್ತು ನಾವು ಖಾಲಿ ಹೊಟ್ಟೆನಲ್ಲಿ ಹಣ್ಣುಗಳು ತಿಂದಾಗ ನಮ್ಮಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ನಾರಿನಾಂಶ ಹೆಚ್ಚೆಚ್ಚುವಾಗಿ ಉತ್ಪತ್ತಿ ಆಗುತ್ತೆ. ಆವಾಗ ನಾವು ನೈಸರ್ಗಿಕ ಬೆಳೆದಿರ್ತಕ್ಕಂಥ ಹಣ್ಣುಗಳು, ತುಂಬ ಹಣ್ಣುಗಳಿದೆ. ಮಾವಿದೆ, ಮತ್ತು ಹಲಸಿದೆ, ಮತ್ತು ಯಾಕೆಂದರೆ ಸೀಸನಲ್ ಫ್ರೂಟಲ್ಲಿ ಏನು ತಿನ್ನಬೇಕು ಅಂತ ಹಳ್ಳಿಗಳಲ್ಲಿ ಈಗ ಹಲಸು ಮುಟ್ಟಾರಿಲ್ಲ ಮತ್ತು ಮಾವು ಮುಟ್ಟಾರಿಲ್ಲ. ಅದು ಆ ಪರಿಸ್ಥಿತಿ ಬಂದಿದೆ. ಅದು ಡಯಾಬಿಟಿಕ್ ಬಂದಿದೆ, ಅದಕ್ಕೆ ಹಲಸು ತಿನ್ನಬಾರ್ದು ಅಂತ ಒಂದಿರುತ್ತೆ. ಆದರೂ ಕೂಡ ಬೆಳಗ್ಗೆ ಹೊತ್ತು ನಾವು ದಿವಸ ಸ್ವಲ್ಪ ನಾವು ಹಲಸನ್ನೇ ಅಭ್ಯಾಸ ಮಾಡ್ಕೊಂಡಾಗ ಒಳಗಡೆ ಬೆಳೀತಕ್ಕಂಥ ಸೊಪ್ಪುಗಳು ಬೇರೆ ಇರುತ್ತೆ, ಮತ್ತು ಹೊರಗಡೆ ಬೆಳೀತಕ್ಕಂಥ ಸಹಜವಾಗಿ ಪ್ರಕೃತಿಯಲ್ಲಿ ಬೆಳೀತಕ್ಕಂಥ ತುಂಬ ಸೊಪ್ಪುಗಳು ನಮ್ಮಲ್ಲಿ ಇರುತ್ತೆ. ಈ ಪೆಟ್ಟಿಗೆ ಸೊಪ್ಪು ಅಂತ ಕರಿತೀವಿ. ಇದನ್ನು ನಾವು ಹೆಂಚಿನ ಮೇಲೆ ಬಿಸಿ ಮಾಡಿಬಿಟ್ಟು ಚಟ್ನಿಗೆ ಹಾಕ್ತೀವಿ. ಆಮೇಲೆ ಅತಿ ಬಲ ಅಂತಲ್ಲ, ಮಹಾಬಲ ಅಂತೆಲ್ಲ ಕರೀತಾರೆ. ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ನಾನು ಅಧ್ಯಯನ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಬೇಸಿಗೆನಲ್ಲಿ ಸಿಗ್ತಕ್ಕಂಥ
ನೀರ್ ಇಲ್ದಿರ್ತಕ್ಕಂಥ ಮತ್ತೆ ತೇವಾಂಶ ಇಲ್ದಿದ್ರು ಕೂಡ ಬೆಳೀತಕ್ಕಂಥ ಸೊಪ್ಪುಗಳು ಅನೇಕ ನಮ್ಮ ತೋಟದಲ್ಲಿ ವೈವಿಧ್ಯತೆ ಇರುತ್ತೆ. ಇದು ಒಂದು ಕೂಡ ದಾಗಡಿ ಸೊಪ್ಪು. ಇದು ನೀರು ಬೇಕಾಗಲ್ಲ, ಮತ್ತೆ ಯಾವುದು ತೇವಾಂಶ ಇಲ್ದಿದ್ರು ಕೂಡ ಬೇಸಿಗೆನಲ್ಲಿ ಚಿಗುರಿರುತ್ತೆ. ಈ ಸೊಪ್ಪು ತಿಂದರೆ ನಮಗೆ ಉತ್ತೇಜನಕಾರಿ ಕೆಲಸ ಮಾಡುತ್ತೇವೆ ಅಂದರೆ ಅಷ್ಟು ವೈವಿಧ್ಯತೆ ಈ ನಿಸರ್ಗದ ತೋಟದಲ್ಲಿ ಇರುತ್ತೆ. ಶತಾವರಿ ಇದೆ, ನ್ಯಾಚುರಲ್ ಆಗಿ ಹುಟ್ಟಿದೆ. ಅದು ಕೂಡ ನಮಗೆ ಎದೆ ಹಾಲು ಬರಲಿಲ್ಲ ಅಂತಂದರೆ ಅದನ್ನ ಕೊಟ್ಬಿಟ್ಟು ಕುಡಿಸ್ತಾರೆ ಅಂತ ಹೇಳ್ತಾರೆ. ಇದೆಲ್ಲ ವೈವಿಧ್ಯತೆ ಯಾಕೆ ಇದೆ ಅಂತಂದರೆ, ಯಾವುದೇ ಕಳೆನಾಶಕ ಬಳಸ್ದಲೇ ಇರ್ತಕ್ಕಂಥ ತೋಟಗಳಲ್ಲಿ ನಾವು ತರಕಾರಿ ಬೆಳೆಯೋದೇ ಬೇಡ, ಪ್ರತಿಯೊಂದು ಹುಡುಕ್ತಾ ವೈವಿಧ್ಯತೆಯಾಗಿ ಇರ್ತಕ್ಕಂಥ ಬೇಲಿ ಮೇಲೆ ಸೊಪ್ಪುಗಳು ಅನೇಕ ಇರ್ತವೆ. ಅದನ್ನು ಅರ್ಥ ಮಾಡಿಕೊಂಡು ನಾವು ಅಧ್ಯಯನ ಮಾಡಿಕೊಂಡು ತಿಂದರೆ ನಾವು ತರಕಾರಿ ಬೆಳೆಯೋದೇ ಬೇಕಾಗಲ್ಲ. ಅಷ್ಟು ವೈವಿಧ್ಯತೆ ಇರ್ತಕ್ಕಂಥ ತರಕಾರಿಗಳು, ಬಳ್ಳಿ ಎಲ್ಲ ಇದರಲ್ಲಿ ವೈವಿಧ್ಯತೆ ಸಂಪೂರ್ಣವಾಗಿ ಬರುತ್ತೆ. ಈ ಥರ ಒಂದು ಈ ಸಹಜ ಕೃಷಿನಲ್ಲಿ ಬರುತ್ತೆ. ಹಿಂಗೆ ಸುಮ್ಮನೆ ನಾವು ರೋಡ್ನಲ್ಲಿ ಹೋಗ್ಬೇಕಾದ್ರೆ ಸಾಕಷ್ಟು ಸೊಪ್ಪುಗಳು ನಾವು ಬಳಸ್ಬೋದು. ಇದು ಹಳೆ ಕಾಲದಲ್ಲಿ ಅಂದರೆ ಹಿಂದಿನ ಕಾಲದಲ್ಲಿ ಬಳಸ್ತಕ್ಕಂಥ ಹುಣಸೆ ಚಿಗುರು ಎಷ್ಟು ಇದು ರಕ್ತ ವೃದ್ಧಿಗೆ ಬರುತ್ತೆ ಅಂತ ಹೇಳಿ ನಮ್ಮ ತಾಯಿಯವರು ಇದನ್ನ ಹೇಳ್ತಾ ಇರ್ತಾರೆ. ಈ ಥರ ವೈವಿಧ್ಯತೆ ಇರ್ತಕ್ಕಂಥ ಮತ್ತು ಭೂಮಿನ ಕೂಡ ಅಲ್ಲಿ ನಾವು ಪೋಷಕಾಂಶಗಳನ್ನ ಸಾಕಷ್ಟು ಒದಗಿಸಿ ಭೂಮಿನಲ್ಲಿ ಇಟ್ಟು ನಮಗೂ ಕೂಡ ಆ ಗಿಡಗಳು ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನ ಕೊಡೋ ಅಗರ ಅಂತ ಹೇಳಿ ಒಂದು ವ್ಯವಸ್ಥೆ ಭೂಮಿನಲ್ಲಿ ಆ ಪ್ರಕೃತಿನಲ್ಲಿ ಸೃಷ್ಟಿ ಇಟ್ಟಿದೆ. ಪ್ರತಿಯೊಂದು ಹೋಗ್ಬೇಕಾದ್ರೆ ಪ್ರತಿಯೊಂದು ಗಿಡನೂ ಒಂದು ಬಳಕೆ ಬರುತ್ತೆ. ಅದನ್ನ ತಿಳ್ಕೊಂಡು ನಾವು ಬಳಸಿದ್ರೆ ಆರೋಗ್ಯದ ದೃಷ್ಟಿಯಿಂದ ಸಾಕಷ್ಟು ನಾವು ಗಳಿಸ್ಬೋದು. ಎಲ್ಲದರಲ್ಲೂ ಒಂದು ಇದನ್ನ ಸಾಧನೆ ಮಾಡ್ಬೋದು. ಇಲ್ಲಿ ನಾವು ಬಂದಾಗ ಈಗ ನಮಗೆ ಇಲ್ಲಿ ಗುಡಿಸ್ಲಿನ ಅವಶ್ಯಕತೆ ಇತ್ತು. ಇಲ್ಲಿ ಗುಡಿಸ್ಲು ಆಯಿತು, ಮತ್ತು ನಮಗೆ ಬರ್ತಕ್ಕಂಥದ್ದು ಏನು ಉಪ್ಪಿನಕಾಯಿ ಬಳಸ್ತಕ್ಕಂಥ ಆಮಟೆಕಾಯಿ ಬಂತು. ಈ ಥರ ಒಂದು ವೈವಿಧ್ಯತೆ ನಾವು ಈ ಪ್ರಕೃತಿಯಲ್ಲಿ ನಿಸರ್ಗ ಮಧ್ಯೆ ಇದ್ದಾಗ ಬರುತ್ತೆ ನೋಡಿ. ಆಮಟೆಕಾಯಿ ಸತಿ ಉಪ್ಪಿನಕಾಯಿಗೆ ಬಂತು. ಈ ಥರ ಒಂದು ವ್ಯವಸ್ಥೆ ನಮ್ಮಲ್ಲಿ ಆಗ್ತಾನೆ ಇರುತ್ತೆ. ಹುಡುಕ್ತಾ ಹೊರಟೆ ಸಾಕಷ್ಟು ಒಂದು ವೈವಿಧ್ಯತೆ ನಾವು ಮಾಡ್ಬೋದು. ಇಲ್ಲಿ ಶಂಖಪುಷ್ಟಿ ಅಂತ ಬರುತ್ತೆ. ನಮ್ಮ ಗೆಳೆಯರೊಬ್ರು ಹೇಳ್ತಾರೆ, ಇದು ಅನ್ನ ಮಾಡ್ಬೇಕಾದ್ರೆ ಹಾಕಿದ್ರೆ ತುಂಬ ಬ್ಲೂ ಬರುತ್ತೆ ಅಂತ, ಅನ್ನ ಎಲ್ಲ ಆಗುತ್ತೆ ಅಂತ. ಈ ಥರ ಒಂದು ಬೆಳಗ್ಗೆ ಎದ್ದು ಎಷ್ಟು ಪ್ರಕೃತಿನಲ್ಲಿ ಹುಡುಕ್ಬೋದು. ಶಂಖಪುಷ್ಟಿ ತುಂಬ ಇದೆ. ಈ ಥರದ್ದೆಲ್ಲ ಗಿಡಗಳನ್ನ ಹುಡುಕಿ ಬಳಕೆ ಮಾಡಿದಾಗ, ಒಂದು ವೈವಿಧ್ಯತೆ ರೀತಿಯಿಂದ ಆಹಾರನ ಬಳಕೆ ಮಾಡಿದಾಗ ನಮ್ಗೆ ಎಷ್ಟು ಉಲ್ಲಾಸ ಇರುತ್ತೆ ಆರೋಗ್ಯದಲ್ಲಿ. ಮತ್ತು ನಾವು ಹೊರಗಡೆಗೆ ಆಸ್ಪತ್ರೆಗೆ ಹೋಗ್ತಕ್ಕಂಥ ಖರ್ಚನ್ನ ಉಳಿಸ್ಬೋದು ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ದಾಸವಾಳ ಇರುತ್ತೆ. ಹಿಂಗೆ ಹೋಗ್ತಾ ತುಂಬ ಗಿಡಗಳು ಸೆಲೆಕ್ಟ್ ಮಾಡ್ತವೆ. ದಾಸವಾಳ, ದೋಸೆಗೆ ನಮಗೆ ಏನು ಫೈಬರು ಮತ್ತು ಅಸಿಡಿಟಿ ಜಾಸ್ತಿ ಆದಾಗ ದಾಸವಾಳ ದೋಸೆಯಲ್ಲಿ ಬಳಸ್ಬೋದು. ಆ ಗುಲಾಬನ್ನು ಯಾಕೆ ಹೇಳ್ತೀನಿ ಅಂದರೆ, ಹೋಗ್ಬೇಕಾದ್ರೆ ಏನು ನಾವು ಗುಲಾಬಿ ಹೆಚ್ಚಿ ಆಯಿತು ಅಂದರೆ ಜೇನುತುಪ್ಪ ಹಾಕ್ಕೊಂಡು ಗುಲ್ಕನ್ ಮಾಡ್ಕೋಬೋದು. ಅಲ್ಲಿ ಜೇನಿದೆ, ಇದನ್ನು ಬಳಸ್ಕೋಬೋದು. ಹಿಂಗೆ ಹೋಗ್ತಾ ಎಷ್ಟೋ ಒಂದು ಗಿಡಗಳನ್ನ ಗುರುಸ್ಬೋದು. ಅದನ್ನು ಸಾಕಷ್ಟು ನಾವು ಮಾಡ್ಬೋದು. ಇದು ಚಪ್ರ, ಹಾಗಲು ಗಿಡ, ಇದು ಆಲೂಗೆಡ್ಡೆ ಅಂದ್ರೆ ಚಪ್ಪು, ಇದು ಬಳ್ಳಿ ಆಲೂಗೆಡ್ಡೆ. ಬಳ್ಳಿ ಆಲೂಗೆಡ್ಡೆ ಈ ಹೊರಗಡೆಗೆ ಅದೇ ಚಪ್ರ ತರ ಮಾಡ್ಕೊಂಡು ಇದು ಅಡ್ಲು ಗಿಡ ಬಿಡ್ತಾ ಇತ್ತು. ಅಡ್ಲಕಾಯಿ ಬಿಡ್ತಾ ಇದೆ ಆಲ್ರೆಡಿ. ನೆಕ್ಸ್ಟ್ ಅಡ್ಲು ಗಿಡ ಹೋದ್ಮೇಲೆ ಅದೇ ಚಪ್ರಕ್ಕೆ ಹಿರೇ ಗಿಡ ಅದು ಇದು ಹತ್ಕೊಂಡು ಇದೆಲ್ಲ ಗೆಣಸು ನೋಡಿ. ಅಲ್ಲೋಗಿದ್ದೆ ನೋಡಿ ಗೆಣಸು, ಅದು ಪೂರ್ತಿ ಗೆಣಸು. ಅದು